ನೀವೇನೋ ಧೈರ್ಯ ತಗೊಂಡ್ರಿ. ನಮ್ಮ ಜೊತೆಗೆ ಈಗ ಮೇಡಮ್ ಇದ್ದಾರೆ, ಉಷಾ ಮೇಡಮ್. ಮೇಡಮ್ ನಮಸ್ತೆ, ಅರುಣ್ ಬಡಿಗೇರ್ ಮಾತಾಡ್ತಿದ್ದೀನಿ. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಾನು ಇಲ್ಲಿ ನಿಮ್ಮ ಮೈದೂರನ್ನ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ, ಡಿ ಕೆ ಸುರೇಶ್ ಅವರನ್ನ. ಅಣ್ಣ ತಮ್ಮಂದಿರು ಹೇಗಿರಬೇಕು ಅನ್ನೋದನ್ನು ಸಮಾಜಕ್ಕೊಂದು ಮೆಸೇಜ್ ಕೊಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಅವರ ಬಾಲ್ಯದಿಂದ ಬೆಳ್ಕೊಂಡು ಬಂದಿದ್ದು ಮತ್ತು ಪಟ್ಟಂಥ ಕಷ್ಟಗಳು, ಈಗ ಒಂದು ಪೊಸಿಷನಿಗೆ ಇರುವಂಥ ಸಮಾಧಾನ, ಎಲ್ಲವನ್ನ ಒಂದು ಮಾತಾಡ್ತಾ ಇದ್ವಿ. ನೀವು ನೋಡಿರೋ ರೀತಿಯಲ್ಲಿ ನಿಮ್ಮ ಮೈದುನ ಹೇಗೆ? ಅವರಿಬ್ರು ಅಣ್ಣ ತಮ್ಮಂದಿರ ಸಂಬಂಧ ಅಷ್ಟೇ ಅಲ್ಲ, ಹಾ ಹಾ ಅವ್ರ ಮಧ್ಯೆ ಇದ್ದಿದ್ದು ನಂಬಿಕೆ, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ, ತ್ಯಾಗ, ಅವರಿಬ್ರ ಮೇಲೆ ಇದ್ದಿದ್ದು ಒಂದು ಗೌರವ, ಇಷ್ಟನ್ನು ನಾನು ನೋಡ್ಕೊಂಡ್ ಬಂದಿದ್ದೀನಿ ಮದ್ವೆ ಆಗಿ 30 ವರ್ಷದಿಂದನೂ. ಅವರು ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ನಮ್ ಕುಟುಂಬದಲ್ಲಿ ಏನೇ ಒಳ್ಳೇದಾಗ್ಲಿ, ಏನೇ ಕಷ್ಟ ಬಂದಿದ್ರು ಆ ಖುಷಿ ಹಂಚ್ಕೊಂಡಿದ್ದಾರೆ. ಒಂದು ಕಷ್ಟದಲ್ಲಂತೂ ಅವರು ನಂಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತಿದ್ದಾರೆ. ನಾನು ಆ ಕ್ಷಣವನ್ನ ನೆನಪಾಕೊಳ್ತಾ ಇದ್ದೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜೈಲಿನಲ್ಲಿ ಇದ್ದಂಥ ಸಂದರ್ಭ, ನೀವು ಬೆಂಗಳೂರಿನಲ್ಲಿದ್ರಿ, ಇವರು ದೆಹಲಿಯಲ್ಲಿದ್ದಾಗ ಫೋನ್ ಮಾಡಿ ಕೇಳ್ತಾ ಇದ್ರ, ಆ ಪ್ರಯತ್ನವನ್ನ ಮಾಡಿದಾಗ ಏನು ಹೇಳ್ತಾ ಇದ್ರು? ಇಲ್ಲ, ಅವ್ರು ಒಂದೇ ಮಾತು ಹೇಳಿದ್ದು, ನೀವೆಲ್ಲ ಧೈರ್ಯವಾಗಿರಿ, ನಾನಿದ್ದೀನಿ, ನಾನು ಕರ್ಕೊಂಡ್ ಬರ್ತೀನಿ ನಮ್ಮ ಅಣ್ಣನ್ನ ಅಂತ ಅವ್ರು ಹೇಳಿದ್ರು. ಓಕೆ, ನೀವ್ ಯಾರು ಏನೋ ತಲೆ ಕೆಡ್ಸ್ಕೋಬೇಡಿ, ಏನೇ ಇದ್ರೂ ನಾನು ಫೋನ್ ಮಾಡ್ತೀನಿ, ನೀವ್ ಧೈರ್ಯವಾಗಿರಿ, ಅವ್ರು ಚೆನ್ನಾಗಿದ್ದಾರೆ, ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಅಷ್ಟೇ ಒಂದ್ ಮಾತು ಹೇಳಿದ್ರು. ನಾನು ಯಾವಾಗ್ಲೂ ಕೇಳ್ತಾ ಇದ್ದೆ, ನಾನು ಒಂದ್ಸತಿ ಬಂದ್ ನೋಡ್ಬೇಕು ಅಂತ. ಬಟ್ ಅವ್ರು ಹೇಳಿದ್ರು ಇಲ್ಲ ಬೇಡ, ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಅಷ್ಟೇ. ನಾನು ಆಯ್ತು ಅವ್ರು ಇದಾರಲ್ಲ ಅಂತ ಹೇಳಿ ಸುಮ್ನೆ ಬಿಟ್ಟೆ. ಬಟ್ ಹಾಗೆ ನಡ್ಕೊಂಡ್ರು, ಅದು ಯಾವತ್ತೂ ನನ್ನ ಜೀವನದಲ್ಲಿ ಮರೆಯಕ್ಕೆ ಆಗಲ್ಲ. ನಾನು ತುಂಬಾ ಕೇಳ್ಪಟ್ಟಿದ್ದೆ, ಅವರು ಆದ ತಕ್ಷಣ ಒಂದ್ 2-3 ದಿನ ಮಾತ್ರ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಂತ ಸಂದರ್ಭದಲ್ಲಿ ತುಂಬಾ ಸಲ ಕಣ್ಣೀರು ಹಾಕಿರುವಂತ ಕ್ಷಣಗಳು ಕೂಡ ಇವೆ ಅಂತ ಹೇಳಿ. ಬಟ್ ನಿಮ್ಮ ಹತ್ರ ಆತರ ಯಾವ ಸಂದರ್ಭನೂ ತೋರಿಸ್ಕೊಟ್ಟಿಲ್ಲ ಅನ್ಸುತ್ತೆ. ನನ್ನ ಹತ್ರ ತೋರಿಸ್ಕೊಳ್ಳಿಲ್ಲ. ನಾವು ತುಂಬಾ ಡಿಪ್ರೆಷನ್ ಒಂಥರ ಹೊಟ್ಟೋಗ್ಬಿಡ್ತೀವಿ ಅಂತ ಯಾವತ್ತೂ ನನ್ನ ಹತ್ರ ಬಂದ್ ಆತರ ಹೇಳ್ಕೊಳ್ಳಿಲ್ಲ ಅವರು. ನೀವ್ ಧೈರ್ಯವಾಗಿರಿ ಅಂತ ಮಾತ್ರ ಯಾವಾಗ್ಲೂ ಧೈರ್ಯ ತುಂಬ್ತಾ ಇದ್ರು ಅಷ್ಟೇ, ನನಗಾಗ್ಲಿ ನನ್ನ ಮಕ್ಳಿಗಾಗ್ಲಿ. ನಾನು ಇದೀನಿ, ನಾನ್ ಕರ್ಕೊಂಡ್ ಬರ್ತೀನಿ ನಮ್ಮ ಅಣ್ಣನ್ನ ಅಂತ ಅಷ್ಟೇ ಹೇಳಿದ್ದು. ಕರ್ಕೊಂಡ್ ಬಂದ ಕ್ಷಣ ಹೇಗಿತ್ತು? ಅದು ಹೇಳಕ್ಕೆ ಆಗಲ್ಲ ಬಿಡಿ, ಅಷ್ಟು ಖುಷಿ ಆಯ್ತು. ಅವ್ರು ಏನ್ ಹೇಳಿದ್ರು, ನಂಗೆ ಮಾತು ಕೊಟ್ಟಿದ್ರು, ಹಾಗೆ ನಡ್ಕೊಂಡ್ರು. ನನ್ ಕೈಲಿ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅವ್ರ ಇರೋದ್ರಿಂದ ನಂಗೊಂದು ಶಕ್ತಿಯಾಗಿ ನಿಂತಿದ್ರು, ಮುಂದಕ್ಕೂ ನಿಂತ್ಕೋತಾರೆ. ಅಲ್ಲ, ಮಗಳನ್ನ ಕಳಿಸ್ಕೊಟ್ಟಿದ್ರಲ್ಲ ನೀವು ದೆಹಲಿಗೆ, ಅದು ಯಾವ ಧೈರ್ಯದ ಮೇಲೆ ಕಳಿಸ್ಕೊಟ್ಬಿಟ್ರಿ? ಇಲ್ಲ, ನನಗೆ ಅವಳು ಹೋಗ್ತೀನಿ ಅಂತ ತುಂಬಾ ಹಳಕ್ ಶುರು ಮಾಡಿದ್ಲು. ಆಮೇಲೆ ನಾನ್ ಹೋಗಕ್ಕಾಗಿರ್ಲಿಲ್ಲ, ಆಯ್ತು ಅಂತ ನಾನು ಅವಳಿಗೆ ಧೈರ್ಯ ಕೊಟ್ಟೆ. ನಾನಾದ್ರೂ ನೋಡಕ್ಕಾಗಿಲ್ಲ, ಇವಳಾದ್ರೂ ಅಟ್ಲೀಸ್ಟ್ ನನಗೆ ಬಂದ್ ರಿಪೋರ್ಟ್ ಕೊಡ್ತಾಳೆ ಅಂತ ಅವಳನ್ನ ಕಳಿಸ್ದೆ. ಬಟ್ ಅವತ್ತು ನಾನು ಅನ್ಕೋತಿತ್ತು, ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಅವ್ರಿಗೆ ಹೇಳಿಲ್ಲ ನಮ್ಮ ಮೈದಿನ್ಗೆ ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ನನ್ಗೂ ಗೊತ್ತಾಗ್ಬೇಕಾಯ್ತು, ಅವ್ರೇನು ಹೇಳ್ತಿರ್ಲಿಲ್ಲ. ಅದಕ್ಕೆ ನಾನು ಧೈರ್ಯ ಮಾಡಿ ಅವಳನ್ನ ಕಳ್ಸ್ಕೊಟ್ಟೆ. ಉಷಾ ಮೇಡಮ್, CM ಸ್ಥಾನ ಸಿಕ್ಕಿದೆ ಈಗ. ಸೊ ರಾಜ್ಯದ ಜನರಿಗೆ ವಿಪರೀತವಾದಂತಹ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ನಂಗೆ ಕುತೂಹಲ ಇರೋದು, ನಿಮ್ಮ ಮನೇಲಿ ಏನೇನು ಚೇಂಜಸ್ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರು CM ಆದ್ಮೇಲೆ ಅಂತ? ನಮ್ಮ ಮನೇಲಿ ಏನು ಚೇಂಜಸ್ ಇಲ್ಲ. ಅಟ್ಲೀಸ್ಟ್ ಅವರು ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಗುರಿ ತಲುಪಿದ್ದಾರೆ ಅಂತ ಸಂತೋಷ ಪಡ್ತೀನಿ ಅಷ್ಟೇ. ಬಟ್ CM ಸ್ಥಾನ ಕೈ ತಪ್ಪುತ್ತೆ ಅಂತ ಭಯ ಆಗಿತ್ತಾ ನಿಮ್ಗೆ 6 ತಿಂಗಳಲ್ಲಿ? ಇಲ್ಲ 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 ಇಲ್ಲ, ಇದ್ದೇ ಇತ್ತು. ಅವ್ರಿಗೆ ಸಿಕ್ಕತ್ತೆ, ಒಂದಲ್ಲ ಒಂದು ದಿನ ಅವ್ರು ಬಂದೇ ಬರ್ತಾರೆ, CM ಆಗ್ತಾರೆ ಅಂತ ನನ್ಗೆ ನಂಬಿಕೆ ಇತ್ತು. ಫ್ಯಾಮಿಲಿ ಜೊತೆಗೆ ಡಿ ಕೆ ಶಿವಕುಮಾರ್ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು? ಅವ್ರಿಗೆ ಅಫ್ಕೋರ್ಸ್ ಸಿಕ್ತಿದ್ದಿದೆ ಕಡಿಮೆ ಸಮಯ. ಸೊ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು? ಎಲ್ಲರನ್ನ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಎಂಡ್ ಆಫ್ ದ ಡೇ ಅವರು ಫ್ಯಾಮಿಲಿ ಮ್ಯಾನು. ಸೊ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರು? 30 years ಇಂದ ಅರ್ಥ ಮಾಡ್ಕೊಂಡಿದ್ದೀನಿ, ಹಾಗೆ ಜೀವನ ಮಾಡಿದ್ದೀನಿ. ಏನೋ ಒಂದ್ ಜನಕ್ಕೆ ಕರ್ನಾಟಕ ಜನಕ್ಕೆ ಒಂದ್ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಾನೇ ಸಮಾಧಾನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಈ ಕಿರಿಕಿರಿ ಎಲ್ಲ ಆಗ್ತಿತ್ವಲ್ಲ, ರಾಜಕೀಯ ಅವ್ರಿಗೆ ಜೈಲಿಗೆ ಕಳಿಸಿದ್ದು, ಆಮೇಲೆ ಜಟಾಪಟಿ, CM ಸ್ಥಾನ ಸಿಗದೆ ಇರೋದು, ಇವೆಲ್ಲ ನೋಡಿದಾಗ ನಿಮ್ಗೆ ಅನಿಸ್ಲಿಲ್ವಾ, ಅಯ್ಯೋ ಯಾಕೆ ಬೇಕು, ಬರ್ರಿ ಸುಮ್ಮನೆ ರಾಜಕೀಯ ಹತ್ಲಕ್ಕೆ ಸುಮ್ಮನೆ ಚಂದಾಗಿ ನೀವು ಜೀವನ ಮಾಡೋಣ ಅಂತ ಹೇಳಿ? ಯಾವಾಗ್ಲೂ ಎಂಕರೇಜ್ ಮಾಡ್ತಾ ಇದ್ದೆ ಅವ್ರಿಗೆ. ಓಕೆ, ಎನ್ಕರೇಜ್ ಮಾಡ್ಕೊಂಡು ಬಂದಿರಿ, ಯಾವತ್ತೂ ಹೇಳಿಲ್ಲ ರಾಜಕೀಯ ಬೇಡ ಅಂತ ಹೇಳಿ? ಇಲ್ಲ ಇಲ್ಲ. ಬಟ್ ಇದ್ರ ಮಧ್ಯದಲ್ಲಿ ನಮಗೆ ಬಹಳ ಕಾಡೋದು, ಅಜ್ಜಯ್ಯನ ಬಾಂಡಿಂಗ್ ಯಾವಾಗ ಬೆಳೀತು ಅಂತ. ಅಂದರೆ ಹೇಗೆ ಗೊತ್ತಾಯಿತು ಅಜ್ಜಯ್ಯನ ಪವಾಡದ ಬಗ್ಗೆ ನಿಮ್ಮ ಫ್ಯಾಮಿಲಿಗೆ ಫಸ್ಟ್ ಗೊತ್ತಾಗಿದ್ದು ಹೇಗೆ, ಯಾರ ಮೂಲಕ ಅಂತ? ಇಲ್ಲ, ನಂಗೆ ಅವ್ರ ಫ್ರೆಂಡ್ ಒಬ್ರು ಇದ್ರು, ಅವ್ರ ಮೂಲಕ ಗೊತ್ತಿತ್ತು. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ.
ನನ್ನ ಆಮೇಲೆ ಕರ್ಕೊಂಡು ಹೋಗಿದ್ದಷ್ಟೇ ಅವರು ಅಜ್ಜಯ್ಯನ ಹತ್ರ. ಓಕೆ. ಸೊ ನಂಬಿಕೆ ಶುರು ಆಗಕ್ಕೆ ಏನಾದ್ರೂ ಒಂದು ರೀಸನ್ ಬೇಕಾಗಿರುತ್ತಲ್ಲ, ಅಂಥದ್ದು ಏನಾದ್ರೂ ಒಂದು ಶುರು ಆಯ್ತಾ ನಂಬಿಕೆ ಶುರು ಆಗಕ್ಕೆ? ಇಲ್ಲ, ಅದೆಲ್ಲ ತುಂಬಾ ಇದೆ, ಹೇಳಕ್ ಆಗಲ್ಲ ಅನ್ಕೋತೀನಿ. ನಂಬಿಕೆ ನಮ್ಮಲ್ಲೇ ಇರ್ಬೇಕಲ್ವಾ, ಅದನ್ನೆಲ್ಲ ಹೇಳ್ಕೊಡೋದು ಚೆನ್ನಾಗಿರಲ್ಲ. ಕರೆಕ್ಟ್, ಐ ಅಗ್ರಿ.